ನಮ್ಮ ಜಲಮಂಡಳಿ ಇವತ್ತು ಸಮಸ್ತ ನಾಗರಿಕರು ಕೂಡ ಸಮೃದ್ಧವಾಗಿ ನೀರನ್ನು ಕೊಡುವಂಥ ನಿಟ್ಟಿನಲ್ಲಿ ಯಶಸ್ವಿಯಾಗಿದೆ. ಜಲಮಂಡಳಿ ಕಳೆದ ವರ್ಷದಿಂದ ಒಂದು ವರ್ಷದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿದೆ. ಜಲಮಂಡಳಿಯ ಸಮಸ್ತ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷರಾಗಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಎಲ್ಲರಿಗೂ ಕೂಡ ಹಂಚಿಕೊಳ್ತಾ ಇದ್ದೀವಿ. ಮತ್ತು ಜಲಮಂಡಳಿ ಕಳೆದ ವರ್ಷದಿಂದ ಒಂದು ವರ್ಷದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿದೆ. ಪ್ರಮುಖವಾಗಿ ನಾವು ನಮ್ಮ ಜಲಮಂಡಳಿ ಕಳೆದ ವರ್ಷ ಆರ್ಥಿಕವಾಗಿ ತೊಂದರೆಯಲ್ಲಿತ್ತು. ಈ ವರ್ಷ ನಾವು ನೀರಿನ ದರವನ್ನು ಹೆಚ್ಚು ಮಾಡಿ ಮತ್ತು ಬೇರೆ ಬೇರೆ ಸುಧಾರಣೆ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಜಲಮಂಡಳಿ ಈಗ ಆರ್ಥಿಕವಾಗಿ ಒಂದು ಹಂತದಲ್ಲಿ ಮುಂದೆ ಬಂದಿದೆ. ಅದಕ್ಕೆ ಕಾರಣೀಭೂತರಾಗಿರುವಂಥ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಯವರಿಗೆ ನಾನು ಈ ಸಂದರ್ಭದಲ್ಲಿ ಜಲಮಂಡಳಿ ಅಧ್ಯಕ್ಷರಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಜಲಮಂಡಳಿಯ ಒಂದು ಏನು ನೀರಿನ ಕೆಪಾಸಿಟಿ ಇದೆ ಅದನ್ನು ಕೂಡ ಕಾವೇರಿ 5ನೇ ಹಂತವನ್ನು ಜಾರಿ ಮಾಡಿ ನಮ್ಮ ಜಲಮಂಡಳಿ ಇವತ್ತು ಸಮಸ್ತ ನಾಗರಿಕರು ಕೂಡ ಸಮೃದ್ಧವಾಗಿ ನೀರನ್ನು ಕೊಡುವಂಥ ನಿಟ್ಟಿನಲ್ಲಿ ಯಶಸ್ವಿಯಾಗಿದೆ. ಮುಂದುವರೆದು ನಮ್ಮ ಜಲಮಂಡಳಿಯು ಗಿನ್ನೆಸ್ ದಾಖಲೆಗಳನ್ನು ಕೂಡ ಮಾಡಿ ಇತಿಹಾಸದಲ್ಲಿ ವಿಶ್ವದ ಒಂದು ದಾಖಲೆಗಳಲ್ಲಿ ನಾವು ಹೆಸರನ್ನು ಮಾಡಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕ್ರಮಗಳು ಕೂಡ ಸಹಕಾರಿಯಾಗಿರುವಂತಹ ನಮ್ಮ ಜಲಮಂಡಳಿಯ ಸಮಸ್ತ ಅಧಿಕಾರಿ ಮತ್ತು ನೌಕರರಿಗೆ ನಾನು ಜಲಮಂಡಳಿ ಅಧ್ಯಕ್ಷರಾಗಿ ಅಭಿನಂದನೆ ಸಲ್ಲಿಸಿ ಮತ್ತೊಮ್ಮೆ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.